ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಹೊಸ್ತಿನಲ್ಲ, ಸಂಚಾರವೇ ಸಾಹಸ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಈ ರಸ್ತೆಗಳಿದ್ರೆ ಸೇಫ್ ಆಗಿ ಮನೆಗೆ ಹೋಗೋದೇ ತುಂಬಾ ಕಷ್ಟ. ಮುತ್ತನಲ್ಲೂರಿನಲ್ಲಿ ಗುಂಡಿಯಿಂದ ಬೈಕ್ ಸವಾರರು ಬಿದ್ದು ಎದ್ದು ಗಾಯ ಮಾಡಿಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ವಾಹನ ಸವಾರರ ಗೋಳು ಸರಿಯಾಗ್ಬಿಟ್ಟಿದೆ. ಗುಂಡಿ ಬಿದ್ದಂತಹ ರಸ್ತೆಗೆ ರೊಚ್ಚಿಗೆದ್ದು ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ದೂರು ದಾಖಲು ಮಾಡಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಸಂದರ್ಭದಲ್ಲಿ ಗುಂಡಿಯಿಂದಾಗಿ ಬೈಕ್ ಸವಾರ ಬಿದ್ದಿದ್ದು ನಮ್ಮ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ರಸ್ತೆಯಲ್ಲಿ ಪ್ರಾಣ ಕೈನಲ್ಲಿ ಹಿಡ್ಕೊಂಡು ಓಡಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಹೊಸತೇನಲ್ಲ, ಗಮನಿಸ್ತಾ ಇದ್ದೀರಿ ನ್ಯೂಸ್ ಫಸ್ಟ್. ಬೆಂಗಳೂರಿನ ರಸ್ತೆಗಳ ರಿಯಾಲಿಟಿ ಚೆಕ್ ಅನ್ನ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಅವಾಂತರ ಇದು. ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದಂತಹ ಬೈಕ್ ಸವಾರ ಏಕಾಏಕಿ ಗುಂಡಿಗೆ ಬಿದ್ದುಬಿಟ್ಟಿದ್ದಾರೆ. ಡೆಲಿವರಿ ಬಾಯ್ ಗುಂಡಿಗೆ ಬಿದ್ದಿದ್ದಾರೆ. ತಕ್ಷಣ ಅಕ್ಕಪಕ್ಕ ಇದ್ದವರು ವಾಹನ ಸವಾರರು ಅವರ ನೆರವಿಗೆ ಧಾವಿಸಿದ್ರು. ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ಗುಂಡಿಗಳದ್ದೇ ದರ್ಶನ. ರಾತ್ರಿ ಹೊತ್ತಲ್ಲಿ ಏನಾದ್ರೂ ಕಣ್ ಕಾಣಿಸ್ತಾ ಇದ್ರೆ ಬಿದ್ದು ಪ್ರಾಣನೇ ಕಳ್ಕೊಂಡು ಬಿಡಬೇಕು. ಆ ರೀತಿಯಾಗಿ ರಸ್ತೆಯಲ್ಲಿ ಗುಂಡಿಗಳ ದರ್ಶನ ಆಗಿದೆ. ಮುತ್ತನಲ್ಲೂರಿನ ರಸ್ತೆ ಇದು. ಆದ್ರೆ ಮುತ್ತನಲ್ಲೂರಿನಲ್ಲಿ ರಸ್ತೆ ಇದೆ ಅನ್ನೋದಕ್ಕಿಂತಲೂ ಗುಂಡಿಗಳ ಮಧ್ಯ ರಸ್ತೆ ಎಲ್ಲಿದೆ ಅಂತ ಹೇಳಿ ಹುಡುಕುವಂತ ಅನಿವಾರ್ಯ ಪರಿಸ್ಥಿತಿ, ಅಂಥದ್ದೊಂದು ದುಸ್ಥಿತಿ ಈ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರಿಗೆ ಎದುರಾಗ್ಬಿಟ್ಟಿದೆ. ಬಾಯ್ ಬಿಟ್ರೆ ಬೆಂಗಳೂರನ್ನ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ಕೊಂಡು ಓಡಾಡುವಂತಹ ರಾಜಕಾರಣಿಗಳು ಅವ್ರ ಹತ್ರ ಜನ ಕೇಳೋದು ಇಷ್ಟೇನೆ, ನೀವು ಅದ್ಯಾವುದು ಮಾಡದೇ ಇದ್ರೂ ಪರವಾಗಿಲ್ಲ ಸ್ವಾಮಿ, ಹೆಂಗೋ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀವಿ, ಇಷ್ಟು ದಿನ ಬದುಕಿದೀವಿ, ನೆಟ್ಟಗೊಂದು ರಸ್ತೆಯನ್ನಾದ್ರೂ ಕೊಡಿ, ಇಷ್ಟು ಮಾತ್ರ ಜನ ಕೇಳೋದು. ಅಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗತ್ತೆ, ಇಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗತ್ತೆ, ಬೆಂಗಳೂರಿಗೇನು ಸಿಗಲ್ಲ ಅಂತ ಹೇಳೋರು ಕನಿಷ್ಠ ಪಕ್ಷ ಒಂದು ರಸ್ತೆನಾದ್ರೂ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಏನು ಕಷ್ಟ ನಿಮಗೆ? ಇದು ಜನ ಮಾಡೋ ಪ್ರಶ್ನೆ. ಬೆಂಗಳೂರಿನ ಎಲ್ಲೋ ಪ್ರಮುಖ ಭಾಗದ ರಸ್ತೆಗಳಷ್ಟೇ ಸುಸ್ಥಿತಿಯಲ್ಲಿರೋದು. ನಗರದ ಎಷ್ಟೋ ಭಾಗಗಳಲ್ಲಿ ರಸ್ತೆಗಳ ಪರಿಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿದೆ. ಇಲ್ಲಿ ಸವಾರ ಕೆಳಗೆ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ, ಎದ್ದೇಳೋದಕ್ಕೆ ಒದ್ದಾಡಿದ್ದಾರೆ. ಇನ್ನೂ ಎಷ್ಟೋ ರಸ್ತೆಗಳಲ್ಲಿ ಗುಂಡಿಯಿಂದಾಗಿ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಬಾಡಿ ಗಾಡಿ ಎರಡೂ ಕೂಡ ರಿಪೇರಿ ಕೊಡಬೇಕಾದಂತಹ ಪರಿಸ್ಥಿತಿ ಎಷ್ಟೋ ಪ್ರದೇಶಗಳಲ್ಲಿ. ಇದೇ ಮುತ್ತನಲ್ಲೂರಿನ ರಸ್ತೆಯಲ್ಲಿ ಜನ ಎಂಥ ಪರದಾಟವನ್ನು ಅನುಭವಿಸುತ್ತಿದ್ದಾರೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನಗರದ ಹಲವು ರಸ್ತೆಗಳ ಗುಂಡಿಮಯ ರಸ್ತೆಗಳ ಬಗ್ಗೆ ನಾನೇ ಖುದ್ದು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೆ. ಆದರೆ ಈ ಒಂದು ರಸ್ತೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ನನಗೆ ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ, ತುಂಬ ವಿಭಿನ್ನವಾಗಿ ಕಾಣಿಸುತ್ತೆ. ಅದು ಯಾಕೆ ಹೇಗೆ ಅನ್ನೋದನ್ನು ನಿಮಗೆ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಮುತ್ತನಲ್ಲೂರು ಜಂಕ್ಷನ್. ಇದು ಪ್ರಮುಖವಾಗಿ ಇಲ್ಲಿಂದ ಮುಂದಕ್ಕೆ ಹೋದರೆ ನಮಗೆ ಬಲಭಾಗಕ್ಕೆ ನಮಗೆ ಚಂದಾಪುರ ಸಿಗುತ್ತೆ, ನನ್ನ ಲೆಫ್ಟಿಗೆ ನಿಮಗೆ ಹೋದಂಥ ಸಂದರ್ಭದಲ್ಲಿ ಸರ್ಜಾಪುರ ಮುಖ್ಯ ರಸ್ತೆ ಸಿಗುತ್ತೆ, ಗುಂಜೂರು ಸಿಗುತ್ತೆ. ಇವು ಪ್ರಮುಖವಾಗಿರುವಂತಹ ಜಂಕ್ಷನ್ ಇದು. ಈ ಜಂಕ್ಷನಲ್ಲಿ ನೀವು ನೋಡ್ತಾ ಇದ್ದೀವಿ, ಒಂದು ಕಡೆ ಹೆವಿ ವೆಹಿಕಲ್ಗಳ ಓಡಾಟ ಇಲ್ಲಿ ಕಾಣ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಇಡೀ ರಸ್ತೆಯುದ್ದಕ್ಕೂ ನಿಮಗೆ ಗುಂಡಿ ಕಾಣಿಸುತ್ತೆ. ಸಾಮಾನ್ಯವಾಗಿ ನಾವು ರಸ್ತೆಯ ನಡುವೆ ಗುಂಡಿಯನ್ನು ಹುಡುಕಿದರೆ ಇಲ್ಲಿ ಗುಂಡಿಯ ನಡುವೆ ರಸ್ತೆಯನ್ನು ಹುಡುಕಬೇಕಾದಂತಹ ಸನ್ನಿವೇಶ ಇದೆ. ಇಲ್ಲಿ ಪ್ರಮುಖ ಸಮಸ್ಯೆ ಏನಂದರೆ ನಿತ್ಯವೂ ಕೂಡ ಪೀಕ್ ಅವರ್ ಹೊರತುಪಡಿಸಿದರೆ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತದೆ. ಅದರ ಎಫೆಕ್ಟ್ ಇಲ್ಲಿ ನೇರವಾಗಿ ಸ್ಕೂಲ್ ಮಕ್ಕಳ ಮೇಲೆ ಬೀಳ್ತಾ ಇದೆ. ಸ್ಕೂಲ್ ಮಕ್ಕಳು ಮನೆಯಿಂದ ಸ್ಕೂಲ್ಗೆ ಇರುವಂತಹ ಅಂತರ ಏನಿದೆ, ವಿದಿನ್ 10 ಕಿಲೋಮೀಟ್ರಲ್ಲಿ ಸ್ಕೂಲ್ ಸಿಗುತ್ತೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕೂಡ ವಿದಿನ್ 10 ಕಿಲೋಮೀಟ್ರಲ್ಲಿ ವಾಸ ಇರೋದರಿಂದ ವಿದಿನ್ 10 ಕಿಲೋಮೀಟ್ರಲ್ಲಿ ಮನೆಯಿಂದ ಅವರು ಸ್ಕೂಲ್ಗೆ ಹೋಗುವಂಥ ಅಂತರ ಕಿಲೋಮೀಟರ್ ಏನಿದೆ ಕೇವಲ 10 ಕಿಲೋಮೀಟರ್. ಬಟ್ ಅವರು ಕ್ರಮಿಸಬೇಕಾದಂತಹ ದೂರ ಎರಡು ಗಂಟೆಗಳ ಕಾಲ ಅವರು ಟ್ರಾಫಿಕ್ನಲ್ಲಿ ಒದ್ದಾಡಬೇಕಂತ ಸನ್ನಿವೇಶ ಇಲ್ಲಿರುವಂಥದ್ದು. ಇದೇ ಕಾರಣಕ್ಕೆ ಈಗಾಗಲೇ ಸಂಚಾರಿ ಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರಿಗೆ ಇಲ್ಲಿ ಸ್ಥಳೀಯರು ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ದೂರಿಗೆ ಸರಿಸುಮಾರು 1,500 ಪೇರೆಂಟ್ಸ್ ಕೂಡ ಸಹಿಯನ್ನು ಹಾಕಿರುವಂಥದ್ದು. ಅಂದರೆ ಅದರ ಅರ್ಥ ಈ ಒಂದು ರಸ್ತೆಯಿಂದ ಸರಿಸುಮಾರು 1,500 ಇಂದ 2,000 ಜನರು ಕೂಡ ಅಂದರೆ ಪೇರೆಂಟ್ಸ್ ಇಲ್ಲಿ ಪರಿತಪಿಸುವಂತಹ ಪ್ರಮೇಯ ಇದೆ. ಮಕ್ಕಳಿಗೆ ನಿತ್ಯ ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಇದರಿಂದ ಅವರ ಶೈಕ್ಷಣಿಕ ಬದುಕಿನ ಮೇಲೆ ಕೂಡ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಸಮಸ್ಯೆ ದ್ವಿಚಕ್ರ ವಾಹನ ಸವಾರರು ಯಾವ ರೀತಿಯಲ್ಲಿ ಇಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅಂತ. ಒಂದು ಗುಂಡಿಯನ್ನು ತಪ್ಪಿಸಲು ಹೋಗಿ ಮತ್ತೊಂದು ಗುಂಡಿಗೆ ಬೀಳ್ತಾ ಇದ್ದಾರೆ. ಖುದ್ದು ನಾವೇ ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ 2 ಆಕ್ಸಿಡೆಂಟ್ ಆಗಿದೆ. 2 ದ್ವಿಚಕ್ರ ವಾಹನ ಸವಾರರು
ಗುಂಡಿಯಿಂದ ಆಯತಪ್ಪಿ ಇಲ್ಲಿ ನೆಲಕ್ಕೆ ಬಿದ್ದಿದ್ದಾರೆ. ಇದು ಪ್ರಮುಖ ಸಮಸ್ಯೆ. ಇಲ್ಲಿ ಒಂದು ಕಡೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಹದಗೆಟ್ಟಿದ್ರೆ, ಮತ್ತೊಂದು ಕಡೆಯಲ್ಲಿ ಹೆವಿ ವೆಹಿಕಲ್ ಓಡಾಟ ಇದೆ. ಅಂದರೆ ಹಗಲೊತ್ತಲ್ಲೇ ಹೆವಿ ವೆಹಿಕಲ್ಗಳ ಓಡಾಟ ಇಲ್ಲಿ ಕಾಣ್ತಾ ಇದೆ. ಈಗಾಗಲೇ ಹೆವಿ ಅಂದರೆ ದೊಡ್ಡ ವೆಹಿಕಲ್ಗಳ ಓಡಾಟಕ್ಕೆ ಹಗಲೊತ್ತಲ್ಲಿ ನಿರ್ಬಂಧ ಹೇರಿದ್ರು ಕೂಡ ಅದು ಯಾವುದೂ ಕೂಡ ಕೇರ್ ಮಾಡದಂತಹ ಕೆಲ ಚಾಲಕರು ಇಲ್ಲಿ ಓಡಿಸ್ತಾ ಇರೋದ್ರಿಂದ ಆಕ್ಸಿಡೆಂಟ್ ಪ್ರಮಾಣ ಕೂಡ ಹೆಚ್ಚಾಗಿದೆ. ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗ್ತಾ ಇದೆ. ನಿತ್ಯವೂ ಕೂಡ ಇಲ್ಲಿ ಸಾಮಾನ್ಯವಾಗಿ ನಗರದ ವಿವಿಧ ಭಾಗದಲ್ಲಿ ಪೀಕ್ ಅವರ್ನಲ್ಲಿ ಮಾತ್ರ ಟ್ರಾಫಿಕ್ ಕಂಡು ಬಂದರೆ, ಆದರೆ ಈ ಜಂಕ್ಷನ್ ಏನಿದೆ ನಿತ್ಯವೂ ಕೂಡ ಪ್ರತಿ ನಿಮಿಷವೂ ಕೂಡ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಗಂಟೆಗಟ್ಟಲೆ ಜನರು ಕ್ಯೂ ನಿಲ್ತಿದ್ದಾರೆ. ನಿನ್ನೆ ಮಕ್ಕಳು ಸರಿಸುಮಾರು 4 ಗಂಟೆಗಳ ಕಾಲ ಇದೇ ಒಂದು ಟ್ರಾಫಿಕ್ನಲ್ಲಿ ಸಿಲುಕಿದ್ರು ಅನ್ನೋ ಮಾಹಿತಿ ಕೂಡ ಇಲ್ಲಿಯ ಪೇರೆಂಟ್ಸ್ ಕೂಡ ನೀಡ್ತಾ ಇರುವಂಥ. ಅಂದರೆ 4:15 ಅವರು ಮನೆಯನ್ನು ಬಿಟ್ಟಂತಹ ಮಕ್ಕಳು ಮನೆ ಸೇರಿದ್ದು ರಾತ್ರಿ 8 ಗಂಟೆಗೆ. ಯಾಕಂದರೆ ರಸ್ತೆಯುದ್ದಕ್ಕೂ ಕಿಲೋಮೀಟರ್ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ಹದಗೆಟ್ಟ ರಸ್ತೆಯಿಂದ ಸ್ಲೋ ಮೂವಿಂಗ್ ಉಂಟಾಗ್ತಾ ಇದೆ. ಸ್ಲೋ ಮೂವಿಂಗ್ನಿಂದ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದ ಪ್ರಮಾಣ ಕೂಡ ಹೆಚ್ಚಾಗಿದೆ. ಜೊತೆಗೆ ಇಲ್ಲಿ ದಟ್ಟವಾದ ಧೂಳು ಕೂಡ ಇರೋದರಿಂದ ಆರೋಗ್ಯ ಸಮಸ್ಯೆ ಕೂಡ ಇಲ್ಲಿಯ ಜನರನ್ನು ಕಾಡ್ತಾ ಇದೆ. ಇದೇ ಕಾರಣಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಇದೇ ರೀತಿಯ ಚಿತ್ರಣ, ಅಂದರೆ ನಿತ್ಯ ಕೂಡ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ, ಗುಂಡಿಯಿಂದ ಆಕ್ಸಿಡೆಂಟ್ ಆಗ್ತಾ ಇದೆ. ಇಲ್ಲಿ ನಿತ್ಯವೂ ಕೂಡ ಆಕ್ಸಿಡೆಂಟ್ ಆದರೂ ಕೂಡ ಇಲ್ಲಿರುವಂತಹ ಶಾಸಕರ ಗಮನಕ್ಕಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಜೊತೆಗೆ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋ ಆಕ್ರೋಶವನ್ನು ಇಲ್ಲಿಯ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಇಲ್ಲಿ ಆ ಪೇರೆಂಟ್ಸ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿದೆ. ಸಾಮಾನ್ಯವಾಗಿ ನಾವು ರಸ್ತೆ ನಡುವೆ ಗುಂಡಿ ಹುಡುಕಿದ್ರೆ ಇಲ್ಲಿ ಗುಂಡಿ ನಡುವೆ ರಸ್ತೆ ಹುಡುಕುವಂಥ ಸನ್ನಿವೇಶ ಇದೆ. ಜೊತೆಗೆ ಇಲ್ಲಿ ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಅಂದರೆ ಸ್ಕೂಲಿಂದ ಅವರಿಗೆ ಮನೆಯಿಂದ ಸ್ಕೂಲಿಗೆ ಇರುವಂತಹ ಅಂತರ ಎಷ್ಟು ಮತ್ತು ಎಷ್ಟು ಕಿಲೋಮೀಟರ್ ಇದೆ, ಜೊತೆಗೆ ಟೈಮ್ ಎಷ್ಟು ಬೇಕಾಗ್ತಿದೆ ಮೇಡಮ್? ಸೊ ಸುಮಾರು ಈ ಜಾಗದಲ್ಲಿ 40-45 ಸ್ಕೂಲ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 10 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಎಲ್ರದ್ದು ಮನೆ ಇರುತ್ತೆ. ಮೊದಲು ಈ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ 20-25 ಮಿನಿಟ್ಸ್ ಆಗ್ತಾಯಿತ್ತು. ಐ ಆಮ್ ಟಾಕಿಂಗ್ 4-5 ಇಯರ್ಸ್ ಮುಂಚೆ. ಇವಾಗ ಅದೇ ಡಿಸ್ಟೆನ್ಸು ಒನ್ ವೇ 1.5 to 2 hours ಆಗುತ್ತೆ. ನಿನ್ನೆ ಸಾಯಂಕಾಲ ಕೆಲವು ಮಕ್ಕಳು 4:15 ಸ್ಕೂಲ್ ಬಿಟ್ಟಿದ್ದಾರೆ, ಮನೆ ತಲುಪೋದಕ್ಕೆ 8 ಗಂಟೆ ರಾತ್ರಿ ಆಗಿದೆ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಕಳಿಗೆ. ಮೇಡಮ್, ಈಗ ಇದು ಇವತ್ತಿನ ಏನು ಸಮಸ್ಯೆ ಅಲ್ಲ, ಹಲವು ವರ್ಷಗಳಿಂದಿದೆ. ಯಾಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ? ಏನು ಅನ್ನಿಸ್ತದೆ? ಏನು ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಗ್ಬೋದು ಅಂತ ಅನ್ನಿಸ್ತದೆ ಮೇಡಮ್? ಪರಿಹಾರ ಏನಂದರೆ, ಅವರು ಈ ಏರಿಯಾ ಫಸ್ಟ್ ಐಡೆಂಟಿಫೈ ಮಾಡಿಕೊಂಡು ಇಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಅವ್ರು ಫಸ್ಟು ಗೊತ್ತಾಗಬೇಕು. ಅದು ಮಾಡಿದ್ರೆ ಆಮೇಲೆ ಸೈಡ್ ರೋಡು, ಮೇನ್ ರೋಡು ಎಲ್ಲ ಟ್ರಾಫಿಕ್ ಸಿಗ್ನಲ್ ಎಲ್ಲ ಹಾಕಿದ್ರೆ ತಾನಾಗಿ ಅದು ಆರ್ಗನೈಸ್ ಆಗುತ್ತೆ. ಬಟ್ ಇವಾಗ ಏನಂದರೆ, ರೋಡ್ ಸಿಕ್ಕಿದ್ರೆ ಜನ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ರೂಲ್ ಇಲ್ಲ, ಏನಿಲ್ಲ, ರೋಡೇ ಇಲ್ಲ, ಮತ್ತು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಓಡಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ನಾವು ಬೇಸಿಕ್ ಅಮ್ಯುನಿಟೀಸ್ ನಾವು ಮಾಡಿಲ್ಲ ಅಂದರೆ ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ? ಮೇಡಮ್, ಇಲ್ಲಿ ಆಕ್ಸಿಡೆಂಟ್ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಇನ್ಕ್ರೀಸ್ ಇನ್ ದಿ ಆಕ್ಷನ್. What Yeah. we need to... So, firstly, you have to stop the heavy vehicles from coming onto this road during the time when the school is coming, because it is completely causing a traffic jam over here. Secondly, there are like people coming from all over. People are kind of coming on the wrong side of the road, and that is causing more traffic jam. This poor guy, he's a single-handedly handling the whole situation. He doesn't have the right to even penalize them. People should be aware that they should not come on the wrong side, and he should be given more power to actually penalize people who come on the wrong side as well. And basically these potholes and other things should be fixed. The road should become a little better so that people kind of come. And also when, you know, like for example, this is a 4-way road, they should have signals in all 4 ways rather than having 1 way, which causes more chaos if you just put it on one side. Thank you. ಅಂದರೆ ಇಲ್ಲಿ ಒಂದು ಕಡೆ ಜನರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಯಾಕಂದರೆ ಈ ಒಂದು ಗುಂಡಿಮಯ ರಸ್ತೆಯಲ್ಲಿ ಗಂಟೆ ಸಂಚರಿಸುವುದರಿಂದ ಜನರು ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಧೂಳಿನ ಪ್ರಮಾಣ ಕೂಡ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಕೇವಲ ನಾವಿಲ್ಲಿ ಅರ್ಧ ಗಂಟೆ ನಿಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಆಕ್ಸಿಡೆಂಟ್ ಕೂಡ ನಮ್ಮ ಕಣ್ಣೆದುರೇ ನಡೆಯಿತು. ಜೊತೆಗೆ ಇಲ್ಲಿರುವಂತಹ ಹೆವಿ ವೆಹಿಕಲ್ಸ್ಗಳ ಓಡಾಟದಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕಾದಂಥ ಸನ್ನಿವೇಶ ಇದೆ. ಯಾಕಂದರೆ ಇಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಂದು ವಯೋಮಾನದ ಜನರು ಕೂಡ ಇವತ್ತು ಪರಿತಪಿಸುವಂಥ ಪ್ರಮೇಯ ಆಗಿದೆ. ಇನ್ನಾದರೂ ಕೂಡ ಇಲ್ಲಿರುವಂತಹ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಜೊತೆಗೆ ಇಲ್ಲಿರುವಂತಹ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಇಲ್ಲಿರುವ ಜನರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸತ್ತ, ನ್ಯೂಸ್ ಫಾಸ್ಟ್, ಬೆಂಗಳೂರು.